ಕೈತುತ್ತು ಊಟ ಸವಿದ ಅರಸೀಕೆರೆ ಜನತೆ. ಸನಾತನ ಧರ್ಮಕ್ಕೆ ಸಾಕ್ಷಿಯಾಯಿತು ಮಾತೃಭೋಜನ. ನಿಜಕ್ಕೂ ಕಣ್ಣು ಹಾಯಿಸಿದ ಕಡೆಗೆಲ್ಲ ಬಣ್ಣ ಬಣ್ಣದ ಚಿತ್ತಾರ, ಪ್ರತಿಯೊಬ್ಬರ ಕಣ್ಮನ ಸೆಳೆಯುವ ರಂಗೋಲಿಗಳು, ದೀಪದಲ್ಲಿ ಪ್ರಜ್ವಲಿಸುವ ಬೆಳಕಿನ ಹೊಂಗಿರಣ ನೋಡ್ತಿದ್ರೆ ಎಂತವರಿಗೂ ಖುಷಿಯಾಗುತ್ತದೆ ಕಣ್ರಿ. ಮಾತೃಕ್ಷಣವನ್ನ ಭಾವನಾತ್ಮಕವಾಗಿ ಮನಸ್ಸಿನಿಂದ ಇಲ್ಲಿ ಮಹಿಳೆಯರು ಮತ್ತು ಪುರುಷರು ಅರಿಶಿನ ಬಣ್ಣದ ಟೀ ಶರ್ಟ್ ಧರಿಸಿ ನಾವೆಲ್ಲರೂ ಒಂದು ಅಂತ ಸಾರಿ ಸಾರಿ ಹೇಳುವಂತಿತ್ತು. ಇಲ್ಲಿನ ವಾತಾವರಣ ಕಿರಿಯರು ಹಿರಿಯರು ವಿವಿಧತೆಯಲ್ಲಿ ಏಕತೆಯನ್ನ ಸಾರಿದ್ರು. ಯಾರೂ ಮಾಡದ ವಿನೂತನ ಪ್ರಯತ್ನಕ್ಕೆ ಶಾಲಾ ಕಾಲೇಜುಗಳ ಹಳೆಯ ವಿದ್ಯಾರ್ಥಿಗಳ ಸಂಘ ಮಾಡಿ ತೋರಿಸಿತು. ಅಂದಹಾಗೆ ಈ ರೀತಿಯ ಕಾರ್ಯಕ್ರಮ ನಡೆದಿರುವುದು ಹಾಸನದ ಅರಸೀಕೆರೆ ಕೆಂಗೇರಿ ಗ್ರಾಮದಲ್ಲಿ ಅನ್ನೋದು ವಿಶೇಷ. ಇಲ್ಲಿನ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಹಯೋಗದಲ್ಲಿ ಮಾತೃಭೋಜನ ಕೈತುತ್ತು ನೀಡಲಾಯಿತು. ಸನಾತನ ಸಂಸ್ಕೃತಿಗೆ ಮತ್ತೊಮ್ಮೆ ನಾಂದಿ ಹಾಡಿದ ಜನ. ಬಾಳೆ ಎಲೆ ತಟ್ಟೆ ಇಲ್ಲದೆ ಕೈಯಲ್ಲಿ ಮಾತೃಭೋಜನ. ವಯಸ್ಸಿನ ಅಂತರ ಮರೆತು ಯಾವುದೇ ಬಾಳೆ ಎಲೆ ತಟ್ಟೆ ಇಲ್ಲದೆ ಅಮ್ಮನ ಕೈತುತ್ತು ಸವಿದು ಪ್ರತಿಯೊಬ್ಬರು ಖುಷಿಪಟ್ರು. ನಮ್ಮ ಹಳೆಯ ಸಂಪ್ರದಾಯದಲ್ಲಿ ಸ್ವತಃ ಅಮ್ಮನೇ ತನ್ನ ಮಕ್ಕಳಿಗೆ ಕೈತುತ್ತು ಕೊಡುತ್ತಿದ್ದಳು. ಆದ್ರೆ ಇಂದು ಆಧುನಿಕ ಯುಗದಲ್ಲಿ ಇದೆಲ್ಲ ಕಣ್ಮರೆಯಾಗಿದೆ. ಆದ್ರೆ ಅರಸೀಕೆರೆಯಲ್ಲಿ ನಡೆದಿರುವ ಮಾತೃ ಕೈತುತ್ತು ಮಾತ್ರ ನೋಡುವಂತಿತ್ತು. ವಯಸ್ಸಿನ ಅಂತರ ಮರೆತು ಪ್ರತಿಯೊಬ್ಬರು ಖುಷಿಪಟ್ರು. ಅಲ್ಲದೆ ಚಿಕ್ಕದಾಗಿ ಕಾರ್ಯಕ್ರಮದಂತೆ ಮಾಡಿ ಮಾತೃವಿನ ಮಹತ್ವ, ಸನಾತನ ಧರ್ಮದ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸಲಾಯಿತು. ಇಂಥ ಕಾರ್ಯಕ್ರಮಗಳು ಇಂದಿನ ಕಾಲದಲ್ಲಿ ನಡೆಯಬೇಕು. ಅಮ್ಮನ ತುತ್ತು ಏನು ಅನ್ನದೇ ಗೊತ್ತಿರದ ಕಾಲದಲ್ಲಿ ಇದೊಂದು ಒಳ್ಳೆಯ ಪ್ರಯತ್ನ ಅಂದ್ರೂ ತಪ್ಪಾಗಲಾರದು. ಬಿಗ್ ಟಿವಿ ಕರ್ನಾಟಕ, ಹಾಸನ. ಶಿಕ್ಷಕರು ಇಲ್ಲಿ ತರಗತಿಯನ್ನು ನಿರ್ವಹಣೆ ಮಾಡಿದ್ದು. ಅಲ್ಲಿ ಹೊಸದಾಗಿ ನಾವು ಯೋಗಾಭ್ಯಾಸ ತರಗತಿಯನ್ನು ಪ್ರಾರಂಭ ಮಾಡಿದಾಗ ಅವರಿಗೆ ಒಂದು ಮಾತೃಭೋಜನ ಕಾರ್ಯಕ್ರಮ ಅಂತ ಹೇಳಿ ನಾವು ಮಾಡ್ತೀವಿ. ಹಾಗೇನೆ ಸಹಲ್ ಕಾರ್ಯಕ್ರಮ ಅಂತ ಹೇಳಿ ನಾವು ಮಾಡ್ತೀವಿ. ಮಾತೃಭೋಜನ ಕಾರ್ಯಕ್ರಮದಲ್ಲಿ ಅಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಯೋಗ ಬಂಧುಗಳಿಗೆ ಮತ್ತೆ ಊರಿನ ಗ್ರಾಮಸ್ಥರಿಗೆ, ಪೋಷಕರಿಗೆ ಎಲ್ಲರಿಗೂ ಕೂಡ ಆಹಾರದ ಮಹತ್ವವನ್ನು ಕುರಿತು ಅವರಿಗೆ ಮಾಹಿತಿಯನ್ನ ಕೊಡ್ತಕ್ಕಂಥದ್ದು. ನಾವು ತಿಂತಕ್ಕಂಥ ಆಹಾರದಲ್ಲಿ ಇರ್ತಕ್ಕಂಥ ಮಹತ್ವ ಏನು, ನಾವು ಯಾವ ಆಹಾರಗಳನ್ನ ತಿನ್ಬೇಕು, ಮತ್ತೆ ನಮ್ಮ ದಿನದ ಊಟ ಯಾವ ಸಮಯದಲ್ಲಿ ಹೇಗೆ ಅನ್ನೋದ್ರ ಬಗ್ಗೆ ಅವ್ರಿಗೆಲ್ಲ ಮಾಹಿತಿಯನ್ನ ಈ ಮಾತೃಭೋಜನ ಕಾರ್ಯಕ್ರಮದಲ್ಲಿ ಕೊಡ್ತಕ್ಕಂಥದ್ದು ಒಂದು. ಆಮೇಲೆ ಅಮ್ಮನ ಕೈತುತ್ತುವನ್ನ ನೆನಪಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಬಹಳ ಮುಖ್ಯವಾದಂಥ ಕಾರ್ಯಕ್ರಮ ಇದು ಶಿಂಪಿ. ಹಾಗೇನೆ ನಮ್ಮ ಯೋಗ ಬಂಧುಗಳು ಏನಿದ್ದಾರೆ ಅವರಲ್ಲಿ ಹಿರಿಯರಾಗಿರ್ತಕ್ಕಂಥವ್ರನ್ನ ಇಲ್ಲಿ ನಾವು ಕೂರಿಸಿ ಮಕ್ಕಳಿಂದ ಮತ್ತು ಯೋಗ ಬಂಧುಗಳಿಂದ ಅವರಿಗೆ ಮಾತಾ ಪಿತೃ ಪೂಜನ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ತಂದೆ ತಾಯಿಗಳಲ್ಲಿ ಆ ಗೌರವವನ್ನು ಹೆಚ್ಚಿಸ್ತಕ್ಕಂಥದ್ದು ಮಕ್ಕಳಲ್ಲಿ ಅದಕ್ಕೂ ಕೂಡ ನಾವು ಇಂಪಾರ್ಟೆನ್ಸ್ ಕೊಟ್ಟು ನಾವಿಂದು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ. ಇದರಲ್ಲಿ ಮಾತೃಭೋಜನ ಮತ್ತೆ ಮಾತಾ ಪಿತೃ ಪೂಜನ, ಹಾಗೇನೆ ಮಾತೃ ಧ್ಯಾನ ಅಂತ ಹೇಳಿ ಒಂದು ಮಗು ತಾಯಿಯ ಗರ್ಭದಿಂದ ಹಿಡಿದು ಇಲ್ಲಿವರೆಗೂ ಬರ್ತಕ್ಕಂಥ ಸಂದರ್ಭದಲ್ಲಿ ತಾಯಿ ಹೇಗೆ ತನ್ನ ಕರ್ತವ್ಯವನ್ನ ನಿಸ್ವಾರ್ಥತೆಯಿಂದ ಆಕೆ ಮಮತೆಯಿಂದ ಪ್ರೀತಿಯಿಂದ ಮಾಡ್ತಾಳೆ, ಅದೆಲ್ಲದನ್ನು ಕೂಡ ನೆನಪಿಸಿ ಅವರ ಗಮನಕ್ಕೆ ತರ್ತಕ್ಕಂಥ ಒಂದು ಮಾತೃ ಧ್ಯಾನ ಕಾರ್ಯಕ್ರಮವನ್ನು ಕೂಡ ನಾವಿಲ್ಲಿ ಜೋಡಿಸುತ್ತೀವಿ. ಹಾಗೆಯೇ ಭಜನಾ ಕಾರ್ಯಕ್ರಮ ಇರ್ತದೆ ಯೋಗ ಬಂಧುಗಳಿಗೆ. ಹಾಗೆಯೇ ಆಟಗಳನ್ನು ನಾವು ಆಡಿಸ್ತೀವಿ, ರಿಕ್ರಿಯೇಷನ್ನು. ಹೀಗೆ ಆಟಗಳು, ಭಜನೆಗಳು, ಮಾತೃಭೋಜನ, ಮಾತೃ ಧ್ಯಾನ, ಮಾತಾ ಪಿತೃ ಪೂಜನ, ಈ ಎಲ್ಲವನ್ನು ಕೂಡ ನಾವು ಯೋಗ ಬಂಧುಗಳಿಗೆ ಪರಿಚಯಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಹರಿವು.
ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.